Guys, welcome to 7 days 7 vlog challenge. It's day 2. Let's go. Guys, as you can see, ನಾನೀಗ ಎಲ್ಲದಂದ್ರ ಸೆಕೆಂಡ್ ಗೇಟ್ಗೆ ನನ್ ಜೊತೆ ಯಾರದಾರಂದ್ರ ಪ್ರಶಾಂತ್ ಅಣ್ಣ. ಸೊ ಅವೀಗ ಕಾಫಿ ಕುಡಿಯಾಕಂತ ಕರ್ಕೊಂಡ್ ಬಂದಾನ. ನಾ ಹೇಳಿದ್ದೆ ಅವಂಗ ಅಣ್ಣ ಫಸ್ಟ್ ವರ್ಕೌಟ್ ಮಾಡೋನು, ಖರೆ ಅವೇನಂದ ಸ್ವಲ್ಪ ಕಾಫಿ ಕುಡಿಯೋನು. ಏನ್ ಇರ್ತೈತೆ ಅಂದಿ ಅದ್ರೊಳಗ? ಕ್ಯಾಫಿನ್ ಇರ್ತೈತೆ ಅಂತ ಅದ್ರೊಳಗ. ಸೊ ಅದಕ್ಕ ಕಾಫಿ ಕುಡೋದು ಈಗ ವ್ಯಾಕ್ಸಿನ್ ಡೆಪೋ ಕಡೆ ಹೋಗ್ತೀವಿ ವರ್ಕೌಟ್ ಮಾಡಾಕ. ಲೆಟ್ಸ್ ಗೋ ಗೈಸ್. ಗೈಸ್ ನಾವಿಲ್ಲಿ ವ್ಯಾಕ್ಸಿನ್ ಡೆಪೋಗೆ ಬಂದೇವಿ. ಈಗ ಆಲ್ರೆಡಿ ವಾಕಿಂಗ್ ಸ್ಟಾರ್ಟ್ ಐತಿ. ನೀವು ನೋಡ್ಬೋದು ಇಲ್ಲೇ 100-200 ಇಯರ್ಸಿಂದ ಇಲ್ಲೇ ವ್ಯಾಕ್ಸಿನ್ ತಯಾರು ಮಾಡ್ತಿದ್ರು. ವಾವ್, ಇಲ್ಲೇ ನೇಚರ್ ಎಷ್ಟು ಬೆಸ್ಟ್ ಐತಂದ್ರೆ ವಾಕಿಂಗ್ ಮಾಡೋಕ್ಕೆ ಅಥವಾ ರನ್ನಿಂಗ್ ಮಾಡೋಕ್ಕೆ ಹೇಳಿ ಮಾಡಿಸಿ ಜಾಗ ಐತಿ. ನೀವು ನೋಡ್ಬೋದು ರೀ, ಇಲ್ಲೇ ಬೆಸ್ಟ್ ಜಾಗ ಐತಿ. ನೀವು ಬಂದು ಇಲ್ಲೇ ವಾಕಿಂಗ್ ಮಾಡ್ಬೋದು. ನೀವು ಏನಾರು ಇಲ್ಲಿ ಬೆಳಗಾವಿ ಒಳಗಿದ್ರೆ ಅಂದ್ರೆ ಇಲ್ಲಿ ಬರ್ರಿ, ವಾಕಿಂಗ್ ಮಾಡೋಕ್ಕೆ ಬೆಸ್ಟ್ ಜಾಗ ಐತೆ ಅಂತ ನಾ ಹೇಳ್ಬೋದು. ನೋಡ್ರಿ, ಬೆಸ್ಟ್ ಐತಿ ಗೈಸ್. ನೀವು ನೋಡ್ಬೋದು ಆಲ್ರೆಡಿ ಇಲ್ಲಿ ಸನ್ರೈಸ್ ಆಗೈತಿ. ಅಂಕಲ್ ಎಲ್ಲರೂ ಇಲ್ಲಿ ಎಕ್ಸಸೈಸ್ ಅದು ಮಾಡತ್ತಾರೆ. ನೀವು ನೋಡ್ಬೋದು ಇಲ್ಲೇ ಅಂಕಲ್ ಎಲ್ಲರೂ ಮಾಡತ್ತಾರೆ ಇಲ್ಲೇ. ಸೊ ಈಗ ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೇನೆ. ಸ್ಟ್ರೆಚಿಂಗ್ ಎಕ್ಸಸೈಸ್ ವಾರ್ಮ್ ಅಪ್ ಸ್ಟಾರ್ಟ್ ಮಾಡ್ತೇನೆ. ಬನ್ನಿ ಗೈಸ್, ಸ್ಟಾರ್ಟ್ ಮಾಡೋಣ ಅಂತ. ಗೈಸ್, ಇದು ಎಕ್ಸಸೈಸ್ ಲಾಸ್ಟ್ ಮೂಮೆಂಟಿಗೆ ಮಾಡ್ಬೇಕು. ಯಾಕಂದ್ರೆ ಕೋಲ್ಡರ್ ಮಾಡೋದು ಇದು ಬೆಸ್ಟ್ ಎಕ್ಸಸೈಸ್. ಸೊ ಅದಕ್ಕೆ ಬೆಂಡ್ ಆಗಿ ಬರೋದು ಒಂದು ಇದು ಎಕ್ಸಸೈಸ್. ನೀವು ಮಾಡಿರಿ, ಗೊತ್ತಿರಲಿಲ್ಲ ಅಂದ್ರೆ. ಬಾಡಿ ಲೂಸ್ ಬಿಟ್ಟು ರಿಲ್ಯಾಕ್ಸ್ ಆಗೋದಂತ. ಎಕ್ಸಾಕ್ಟ್ಲಿ ಗೈಸ್. ಆ್ಯಕ್ಚುಲಿ ಇಲ್ಲಿ ನವಿಲು ಭಾಳ ಅದಾವೆ. ನಮಗಿಲ್ಲಿ ನವಿಲು ಗರಿ ಸಿಕ್ತ್ರಿ ಒಂದು ಟ್ಯಾಣ ನವಿಲು ಗರಿ ಸಿಕ್ತ್ರಿ. ಮನೆಗೆ ತೊಗೊಂಡು ಹೋಗೋದಿದ್ದು ಗೈಸ್. ನಾ ಇಲ್ಲಿ ಕಾಲೇಜ್ ಒಳಗೆ ಬರ್ತಿದ್ದೆ, ಇಲ್ಲಿ ವರ್ಕೌಟ್ ಮಾಡ್ತಿದ್ದೆ. ಅಲ್ಲಿ ಡೆಪೋ ಗ್ರೌಂಡ್ ಅಂತಿತ್ತು, ಅಲ್ಲಿ ನಾವು ಅಥ್ಲೆಟಿಕ್ಸ್ ಟ್ರೈನಿಂಗ್ ತೊಗೋತಿದ್ದೆ. ಸೊ ಅದಾದ್ಮೇಲೆ 6-7 ಇಯರ್ಸ್ ಆದ ಒಟ್ಟೆ ಬಂದೇ ಇಲ್ಲ. ಸೊ ಈಗ ಬಂದೇನಿ, ಮಸ್ತ್ ಅನ್ಸತೈತಿ. ಆಮ್ಯಾಗ ಇಲ್ಲಿ ಅಂದ್ರೆ ಹಿಂಗೆ ಜಂಗಲ್ ಇತ್ತಲ್ರಿ, ಅವಾಗ ನಾವು ವರ್ಕೌಟ್ ಅದು ಮಾಡ್ತಿದ್ದೆ. ಆಮ್ಯಾಗ ಲಾಂಗ್ ಡಿಸ್ಟೆನ್ಸ್ ರನ್ನಿಂಗನ್ನು ಹೊಡಿತಿದ್ದೆ ಅವಾಗ. ಖರೆ ಈಗ ಅದು ಭಾಳ ರೂಢಿ ತಪ್ಪೈತಿ. ಅಂದರೆ ಲೇಜಿ ಆಗಿಬಿಟ್ನಿ ರೀ ಒಮ್ಮೆ. ಅದು ಹೆಂಗೆ ಅದು ನಿಂಗೆ ಗೊತ್ತಿಲ್ಲ. ಸೊ ಇನ್ನು ಮ್ಯಾಗಿಂತ ಡಿಸಿಪ್ಲಿನ್ ಅಂತೂ ನಾ ಫಾಲೋ ಮಾಡ್ತೀನಿ ರೀ. ಇದು ನಾ ಬರೀ 7 days ಡಿಸಿಪ್ಲಿನ್ ಅಂತಲ್ಲ, ಇದೊಂದು ಥ್ರೂ ಔಟ್ ದ ಲೈಫ್ ಡಿಸಿಪ್ಲಿನ್ ಫಾಲೋ ಮಾಡ್ತೀನಿ. ನಾ ಜಸ್ಟ್ 7 days ಬ್ಲಾಗ್ ಸಂಬಂಧ ಅಂತೂ ಮಾಡತ್ತಿಲ್ಲ. ಇದು ಭ್ರಮೆ ಇಲ್ಲ ಅಣ್ಣ. 7 days ಬ್ಲಾಗ್ ಸಂಬಂಧ ಅಂತೂ ಅಲ್ಲ. ಸೊ ಇದೊಂದು ಥ್ರೂ ಔಟ್ ದ ಲೈಫ್ ಡಿಸಿಪ್ಲಿನ್ ಕ್ಯಾರಿ ಆಗೋದೈತಿ. ಆ್ಯಕ್ಚುಲಿ ಏನಂದ್ರೆ ನಿನ್ನೆ ಇವನ್ ಕನಸೊಳಗ ಗೈಸ್ ವರ್ಕೌಟ್ ಮುಗಿಸಿದ್ವಿ ರೀ, ಮನೆಗೆ ಹೊಂಟೇವ್ರಿ. ನವಿಲುಗರಿ ತೊಗೊಂಡ ನವಿಲುಗರಿ ಸಿಕ್ತ್ರಿ. ಇಲ್ಲಿ ನವಿಲು ಭಾಳ ಅದಾವಲ್ರಿ, ನವಿಲುಗರಿ ಸಿಕ್ತ. ಸೊ ಮನೆಗೆ ಹೊಂಟೇವ್ರಿ. ಬರ್ರಿ ಗೈಸ್, ಮನೆಗೆ ಹೋಗೋಣ ಅಂತ. ನೋಡೋಣ ಎಲ್ಲರೂ ಅಣ್ಣ ನಾಷ್ಟ ಮಾಡಿಸ್ತಾನೋ ಇಲ್ಲೋ ಅಂತ ನೋಡೋಣ. ಬರ್ರಿ ಹೋಗೋಣ ಗೈಸ್. ಗೈಸ್ ನಮ್ಮ ಕಾಕ ಬಂದರು. ಹಾಂ, ವೆರಿ ಗುಡ್. ಗೈಸ್ ಇಲ್ಲಿ ಮನೆಗೆ ಬಂದ್ಮ್ಯಾಗ ಗೊತ್ತಾತ ಇವತ್ತು ಅಮಾವಾಸ್ಯೆ ಐತಂದ್ರೆ. ಸೊ ಕಾರ್ ಗಾಡಿ ತೊಳೆದ್ನಿ ರೀ, ಚಕ್ ಕಾಣತೈತಿ. ಘಸ ತೆಕ್ಕಿದ್ನಿ, ಅದು ತೊಳೆದ್ನಿ, ಇದು ತೊಳೆದ್ನಿ.
ಬರೀ ಗೈಸ್ ಈಗ ಫ್ರೆಶಪ್ ಆಗಿ ಸ್ನಾನ ಮಾಡೋಣ. ಫಸ್ಟ್ ಸ್ನಾನ ಮಾಡಿ ನಾಷ್ಟ ಮಾಡೋಣ. ಒಂದು ಸ್ವಲ್ಪ ಒಂದು ಸ್ವಲ್ಪ ಅವಲಕ್ಕಿ ತಿಂದಿದ್ನಿ, ಅದೇನು ಅನ್ನಿಸ್ಲಿಲ್ಲ. ಸೊ ಈಗ ಫ್ರೆಶಪ್ ಆಗಿ ನಾಷ್ಟ ಮಾಡೋಣ ಅಂತ ಬರ್ರಿ. ಚಂದ ತೊಗೊಳ್ದೆ ನೋಡ್ರಿ, ಸ್ಪೆಷಲ್ ತೊಗೊಳ್ದೆ. A little longer than a few minutes later. Meanwhile, ಎಲ್ಲಿ ನಿನ್ನ ಭಕ್ತರೋ ಅಲ್ಲಿಯೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನೆ ಬರೋ ಅಲ್ಲಿಯೇ ದೇವಾಲಯ ಅನ್ಕೋತ ರಾಯರ್ ಮಠಕ್ಕೆ ಹೊಂಟೀನಿ ರೀ, ನಾನು ನನ್ನ ದೋಸ್ತ. ಸೊ ಈಗ ಅವ್ಗೆ ಪಿಕ್ ಮಾಡಕ್ಕೆ ಹೋಗ್ಬೇಕು. ನಾನಲ್ಲೇ ಪಿಕ್ ಮಾಡ್ಕೊಂಡು ಸೀದಾ ರಾಯರ್ ಮಠಕ್ಕೆ ಹೋಗ್ತೇವಿ. ನಾನು ನಿಮಗೆ ರಾಯರ್ ಮಠದಾಗ ಸಿಗ್ತೇನೆ, ಬರ್ರಿ ಹೋಗೋಣ. ಗೈಸ್ ಬಂದ್ರಿ ಮುಂದೆ. ಸೊ ಎಸ್ ನಿಮ್ಮ ಹೆಸರು ಅದೃಶ್ ಅಂತ್ರಿ. ಹಾಯ್ ಅಂತ ಹೇಳಪ್ಪ ವ್ಲಾಗಿಗೆ. ನಡ್ರಿ ಈಗ ರಾಯರ್ ಗುಡಿಗೆ ಹೋಗ್ತೇವೆ, ಅಲ್ಲೇ ಸಿಗ್ತೇವಂತ ಈಗ. ಗೈಸ್ ಬಂದ್ವಿ ರೀ ರಾಯರ್ ಮಠಕ್ಕೆ. ಆಮ್ಯಾಗ ಅದೃಶ್ ಏನೋ ಫಸ್ಟ್ ಟೈಮ್ ಬಂದಾನಂತ, ಅವ್ನು ಕರ್ಕೊಂಬಂದೀನಿ. ಸೊ ಇದರಿ ರಾಯರ್ ಮಠ ಅದ, ಮರಾಠ ಮಂಡಲ ಅರಳೆ ಅಪೋಸಿಟನ ಐತಿ. ಶ್ರೀ ಗುರುಭ್ಯೋ ನಮಃ. ನೋಡ್ರಿ ಇಲ್ಲಿ ಬರ್ರಿ ಗೈಸ್ ದರ್ಶನ ತಗೊಳ್ಳೋಣಂತ. ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ, ಬಾರೋ ಗುರು ರಾಘವೇಂದ್ರ. ಹಿಂದು ಮುಂದಿಲ್ಲನಗೆ ನೀ ಗತಿ ಎಂದು ನಂಬಿದೆ ನಿನ್ನ ಪಾದವ, ಬಂಧನವ ಬಿಡಿಸೆನ್ನ ಕರ ಬಿಡಿ ನಂದ ಕಂದ ಮುಕುಂದ ಬಂದೋ ಬಾ. ಗೈಸ್ ನೀವು ಇಲ್ಲಿ ಏನಾರು ಬರ್ಬೇಕಂದ್ರೆ ಮರಾಠ ಮಂಡಳ ಕಾರ್ಯಾಲಯ ಅಪೋಸಿಟ್ ರಾಯರ್ ಮಠ ಐತ್ರಿ, ಅಲ್ಲಿ ಬರ್ಬೋದ್ರಿ. ಆಮ್ಯಾಗ ನಾವೀಗ ರಾಯರ್ ದರ್ಶನ ತೊಗೊಂಬಂದ್ವಿ. ಬರ್ರಿ ಗೈಸ್ ಈಗ ಹೋಗೋಣಂತ. ಈಗ ತಿನ್ನಿಸುಕಟ್ಟೆ ಅಲ್ಲ ಗೈಸ್, ಏನೋ ಅದ್ರ ಸ್ಪಾನ್ಸರ್ ಮಾಡ್ತಾನಂತ್ರಿ ತಿನ್ನಿಸುಕಟ್ಟೆಗೆ ಹೋಗತ್ತೇವ್ರಿ. ಬರ್ರಿ ಗೈಸ್ ನಿಮಗೆ ತೋರಿಸ್ತೇನೆ ನಮ್ದು ಬೆಳಗಾವಿಯ ಫೇಮಸ್ ತಿನ್ನಿಸುಕಟ್ಟೆನ. ಇಲ್ಲೇ ಪ್ರಶಾಂತನ ಅಂಗಡಿಗೆ ಬಂದ್ರಿ, ಟಾಯ್ ಟಚ್ ಅಂತ ಹಳೆ ಅಂಗಡಿಗೆ ಬಂದೇವಿ. ಯಾಕೋ ಮನ್ಸಿಗಾಗೇನ್ರಿ ಅಣ್ಣ, ಏಕೋ ಮೂಕ ನಾದೇವ್. 6 ಗಂಟೆಗೆ ಬರ್ತೇನೆ ಅಂತ ಹೇಳ್ದವ, 8 ಗಂಟೆಗೆ ಬಂದಾನ್ರಿ. ಚಾ ತರ್ತಾ ಅಂತ ಹೇಳಿದ್ದೆ, ಚಾ ಒಬ್ಬನ ಹೋಗಿ ಕೌ ಕಟ್ಟದಾಗ ಕುಡ್ದು ಬಂದಾನ. ನನ್ನ ದೋಸ್ತು ಬಂದಾನಲ್ಲಿ, ನನ್ನ ದೋಸ್ತ ಅವನಲ್ಲಿ. ನಾನು ಅವ್ನು ಚಾ ತುಂಬೋದು, ಚಾ ತುಂಬ ಏ ಮನೆಗೆ ಹೋಗ್ತೇವಣ್ಣ. ಈಗ ಅವನದೇನೋ ಕೆಲಸ ಐತಂತ, ಸ್ವಾರ್ಥ ಆಗಬೇಕು. ತಮ್ಮ ಲೈಫಿಗೆ ತಾವ ಸ್ವಾರ್ಥ ಆಗಬೇಕು, ಗೊತ್ತೈತೆ ನಿಂಗೆ. ಚಾ ಚಾ ಇಲ್ಲಣ್ಣ, ಈಗ ನಾವು ಹೋಗ್ತೀವಿ. ಸಾರಿ ಅಂದ್ರೆ ಅವ್ಗೆ ಏನೋ ಒಂದು ಸ್ವಲ್ಪ ಕೆಲಸ ಬಂದೈತಂತ, ಏನೋ ಬುಕ್ಸ್ ಎಲ್ಲ ಬೈಂಡಿಂಗ್ ಕೊಟ್ಟು ಬರೋದೈತೆ. ಅದಕ್ಕೆ ನಂಗೆ ಗೊತ್ತಿಲ್ಲ, ನಿಂಗೆ ಚಾ ಬೇಕಾಗೈತಿ. ನೀ ನಂಗೆ ಏನು ಕಾಲ್ ಮಾಡಿದ್ದಿ? ಯಾರೋ ಕಸ್ಟಮರ್ ಬಂದ್ರೆ ನೀ ಕಸ್ಟಮರ್ ಮಾಡ್ಕೋಣ. ಬರ್ತೇನೆ, ಬಾಯ್ ಬಾಯ್ ಗೈಸ್. ಏನಾಯ್ತು? ನಿಂಗೆ ಎದಕ್ಕೆ ಬೇಡಾಕತಾನೆ ಹೇಳ. ಅಂದ್ರೆ ನೀ ಇವಂಗೆ ಬೇಡಾಕತ್ತೆ ಯಾವುದಿಲ್ಲ, ನಿನ್ನ ತಮ್ಮಗ ಎದ್ರ ಸಂಬಂಧ ಹೇಳ್ಬಿಡು. ಈಗೇನು ಹೇಳಿದಿಲ್ಲ ಅದೇ ಚೋರಿ ಮಾಡಿ ಬೊಬ್ರಿ ತಂದ್ರಿ. ನಿನ್ನೂ ರೊಕ್ಕ ಚೋರಿ ಮಾಡಿ ನಾ ತಂದಿಲ್ಲ ರೀ, ಅವ್ನ್ ಬೊಬ್ರಿ ಅವ್ನ ಸಾಲಿಗೆ ಹೋಗಿದ್ರಿ. ಅವ್ನ್ರಿ ಅದು ನಂಗೆ ಗೊತ್ತಿಲ್ಲ. ನಾ ಸಾಲಿಗೆ ಹೋಗಿಲ್ರಿ ಇವತ್ತ್ರಿ. ಮತ್ತೆ ಅಂದ್ರೆ ನೀ ಚೋರಿ ಮಾಡಿರ್ತಿ ಅಂದ್ರೆ ಸಾಲಿಗೆ ಹೋಗಿಲ್ಲ ಅಂದ್ರೆ. ನೀ ಸಾಲಿಗೆ ಹೋಗಿದ್ದೆ ಹೌದಿಲ್ಲ? ನೀ ಸಾಲಿಗೆ ಹೋಗಿದ್ದಿ ಇಲ್ರಿ, ಆ ಸಾಲಿಗೆ ಹೋಗಿದ್ರಿ. ನಿನ್ನ ರೊಕ್ಕ ಎಲ್ಲಿ ಇಟ್ಟಿದ್ದು ನೀನು? ನಾನ್ ಇಟ್ಟೇನ್ರಿ. ನೀ ಇಟ್ಟಿರ್ಕಿಲ್ಲ, ಚಾವಿ ಬೀಳ್ರಿ ನನ್ ಕಡೆ. ಹಾಂ, ಚಾವಿ ಬೀಳ್ರಿ. ಚಾವಿನೂ ಇರ್ಲಿಲ್ಲ ನನ್ನ ಕಡೆ. ಮತ್ತೆ ಹೌದು, ನೀ ಹೆಂಗೆ ಐತಿ ಇವತ್ತು ತುಡುಗು ಮಾಡ್ಯಾನಂತ? ಅದು ಹೊರಗೆ ಇಟ್ಟಿರ್ಕಿಲ್ಲ ರೀ, ಹೊರಗೆ ಇಡೋದಿಲ್ಲ ಬಿಡ್ರಿ ಅವ್ರಿ. ಇಡೋದಿಲ್ಲ. ನೀನ್ ನೋಡಕ್ ಬಂದಿಲ್ಲ ಮತ್ತ ನೋಡಕ್ ಬಂದಿದ್ದ. ಅಲ್ಲೋ ನೀ ಶಾಲಿಗೆ ಹೋಗಿದ್ದಿ, ಇವ ಹೆಂಗೆ ನೋಡ್ರಿ ಸುಳ್ಳೆ ಹೊರಗೆ ಹೆಂಗೆ ಇಡ್ತಿರೋ? ಮಂದಿ ತೊಗೊಂಡು ಹೋಗ್ತಾರಲ್ಲ ರೊಕ್ಕ ಹೊರಗೆ ಇಟ್ರ ನೀ. ಇನ್ನೊಂದು ಹೇಳ್ತಾನ್ರಿ, ಹಾಂ ಇನ್ನೊಂದು ಹೇಳ್ತಾನ್ರಿ. ಈಗ ನೋಡಿ ನಿನ್ನ ಬಗ್ರಿ ಸಂಬಂಧ ಸುಳ್ಳು ಹೇಳವನ. ನಿನ್ ಬಗ್ರಿ ಬೇಕಂತ ಹೇಳ ಅವಂಗ, ನಿನ್ ಬಗ್ರಿ ಬೇಕಂತ ಅಪ್ಪ ನಿನ್ ಬಗ್ರಿ ಕೊಟ್ಬಿಡ. ತಗೊಂಡ್ ಖುಷಿ ಆದಿಲ್ಲೋ? ಹಾಂ, ಸಾರಿ ಅಂತ ಹೇಳಿ ಅವಂಗ. ಹಾಂ, ಇನ್ನೊಂದು ಬಿಟ್ಟ ಹಂಗೆ ಮಾಡಂಗಿಲ್ಲ ಅಂತ ಹೇಳ. ಹಾಂ, ನೀನು ಸಾರಿ ಅಂತ ಹೇಳ. ಸಾರಿ. ಹಾಂ, ನೀನು ಹಂಗೆ ಇನ್ನೊಂದು ಬೇಕಾದ್ರೆ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ. ಹಾಂ, ವೆರಿ ಗುಡ್ ಗೈಸ್. ಫೈನಲಿ ಒಂದು ಜಗಳ ಬಿಡಿಸಿದ್ನಿ ನಾನು. ಐ ಆಮ್ ಫೀಲಿಂಗ್ ಪ್ರೌಡ್ ಅಣ್ಣ. ಐ ಆಮ್ ಫೀಲಿಂಗ್ ಪ್ರೌಡ್ ಆಫ್ ಮೈ ಸೆಲ್ಫ್ ಬಿಕಾಸ್ ಒಂದು ಜಗಳ ಬೆಳೆಸಿದ್ನಿ ನಾ. सोशल वर्कर दे दियो पानी ಅಣ್ಣ, सोशल वर्कर दे ने ಸೋಷಿಯಲ್ ವರ್ಕರ್
ಯಾರ್ದಾರ ಹಿಂಗ ಏನಾರ ಮನ್ಯಾಗ ಹಿಂಗ್ ಜಗಳ ಆಗ್ಲಿ ಹೊರಗಿನ ಜಗಳ ಆಗ್ಲಿ ಏನಾರ ಇತ್ತಂದ್ರೆ ಐತಿಲ್ಲ ನನ್ ಕರೀರಿ. ಎಸ್, ಇಲ್ಲೇ ಮಲ್ಲಿಕಾರ್ಜುನ್ ಅಣ್ಣ ಬಂದಾನ. ಅಣ್ಣ ಭಾಳ ಚಲೋ ಕೆಲಸ ಮಾಡಕ, ಖರೆ ರೊಕ್ಕ ಬರುವಂತ ಕೆಲಸ ಒಟ್ಟ ಮಾಡವಳ್ಳಿ ರೀ ಇನ್ನ ತನಕನ. ಸಮಾಜ ಸೇವೆನ ಮಾಡತ್ತೇನೆ ನಾನು. ಖರೆ ಯಾರ್ಯಾರ ಈಗ ನಾ ಸಮಾಜ ಸೇವೆ ಮಾಡತ್ತೇನೆ ಒಂದ್ ಸ್ವಲ್ಪ ಸ್ಪಾನ್ಸರ್ ಕೊಡ್ರಿ, ಒಂದ್ ಸ್ವಲ್ಪ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತಿ. ನಿಮ್ದು ಹೆಸರು ಮ್ಯಾಗ ಏನಾರ ಒಂದ್ ಸ್ವಲ್ಪ ಜೀವನ ಅಲ್ಲ ಅಂದ್ರ ರಾಜ್ಯನ ಮಾಡ್ತೇನೆ. ಜೀವನ ಎಲ್ಲಾರು ಮಾಡ್ತಾರೆ, ನಾ ಫುಲ್ ದೊಡ್ಡ ರಾಜ್ಯನ ಮಾಡ್ತೇನೆ. ಎಲ್ಲಾ ಒಟ್ಟು A to Z ಎಲ್ಲಾ ಮಾಡ್ತೇನೆ ನೋಡ್ರಿ. ಆಯ್ತು ಅಲ್ಲಿ ಮತ್ತೇನು ಜಗಳ ಆಗತ್ತ. ನೀವು ಮನೆ ಹೋಗಾರಿಲ್ಲೋ, ಮನೆ ಹೋಗ್ತೀರಿಲ್ಲ? ಅವಾಗ ಅವ್ರಿಗೆ ಹೋಗಿ ಬಂದೈತಿ, ಖರೀ ಇನ್ನ ತನಕ ಹೋಗ್ಬಾರ್ದು ನೋಡವ್ರು. ನೋಡ್ ನೀ ಯಾರಪ್ಪ? ನೀನು ಜಗಳ ಮಾಡತ್ತಿ? ಏನೋ ಜಗಳ ಮಾಡಕತ್ರ ಹೇಳ, ಬಿಡಿಸ್ತಲ್ಲ. ಹೌದಿಲ್ರಿ ಗೈಸ್? ಫೈನಲಿ ನಮ್ಮ ಕಾಕ ಮನೆಗೆ ಬಂದಿರಿ. ಆಮ್ಯಾಗ ಇಲ್ಲಿ ನನ್ನ ಚಿನ್ನದ ಅಭ್ಯಾಸ ನೋಡಿ ಖರೇನ ಮನಸ್ಸಿಗೆ ತ್ರಾಸ ಆಗತ್ರಿ. ನಾನು ಇಷ್ಟು ಅಭ್ಯಾಸ ಮಾಡಿಲ್ಲ, ನಮ್ಮ ತಮ್ಮ ಯಾಕೆ ಅಭ್ಯಾಸ ಮಾಡತ್ತಾನಂತ ನೋಡ್ರಿ. ದಿಸ್ ಇಸ್ ಕಾಲ್ಡ್ ಅಭ್ಯಾಸ ರೀ. ಖರೆ ಅಭ್ಯಾಸ ಮಾಡತ್ತಾನ ಖರೆ ರೀ, ಖರೆ ಹಿಂಗೂ ಅಭ್ಯಾಸ ಮಾಡಬಾರ್ದ್ರಿ. ಅಂದ್ರೆ ಅಭ್ಯಾಸ ಹೆಂಗೆ ಮಾಡತ್ತಾನಂದ್ರೆ ನಿಮಗೆ ತೋರಿಸ್ಲೇನ್ರಿ ಹೆಂಗೆ ಅಭ್ಯಾಸ ಮಾಡತ್ತಾನ. ಖರೆ ಅಂದ್ರೆ ಅವ್ನು ಚಡ್ಡಿನ ಹಾಕೊಂಡಿಲ್ಲ. ಮೋಟಿವೇಶನ್ ಲೆವೆಲ್ ಎಲ್ಲಿ ಹೋಗೈತಂದ್ರ ಅವಂಗ ಚಡ್ಡಿ ಹಾಕೊಳಕ್ ಟೈಮ್ ಸಿಕ್ಕಿಲ್ರಿ ನನ್ನ ತಮ್ಮಾಗ. ನೋಡ್ರಿ ನೀವು, ಅಂದ್ರೆ ಅದಕ್ಕೆ ಬ್ಯಾಗ್ ಮುಚ್ಕೊಂಡ್ರಿ ಅವ್ನು ಸಿಂಪಲ್. ನೋಡ್ರಿ